ತಾಲೂಕಿನ ಅದರಗುಂಚಿ ಗ್ರಾಮದ ಪರಮಪೂಜ್ಯ ವೇದಮೂರ್ತಿ ಶ್ರೀ ಶಿವರುದ್ರಯ್ಯ ಸದಾಶಿವಯ್ಯ ಹಿರೇಮಠ ಅವರು 11 ದಿನಗಳ ಮೌನ ತಪೋ ಅನುಷ್ಠಾನ ಕೈಗೊಂಡಿದ್ದಾರೆ. ಕಳೆದ ಜನವರಿ 1ರಿಂದ ಈ ಅನುಷ್ಠಾನ ಕೈಗೊಂಡಿರುವ ಶಿವರುದ್ರಯ್ಯ ಸದಾಶಿವಯ್ಯ ಹಿರೇಮಠ ಅವರು ಸಕಲ ಸದ್ಭಕ್ತರ ಕುಲಕೋಟಿಗೆ ಒಳಿತಾಗಲಿ, ಮುಂಬರುವ ದಿನಗಳು ಶುಭವಾಗಲಿ, ಜನರ ಕಷ್ಟ ಕಾರ್ಪಣ್ಯ, ದೋಷ, ಅಪಮೃತ್ಯು, ಕಂಟಕಗಳ ನಿವಾರಣೋಪಾಯವಾಗಲಿ ಎಂದು ಸಂಕಲ್ಪದೊಂದಿಗೆ ವ್ರತ ಆಚರಣೆ ಮಾಡುತ್ತಿದ್ದಾರೆ. ಪ್ರತಿದಿನ ಸಂಜೆ ಹಣ್ಣು ಸೇವಿಸುವುದನ್ನು ಬಿಟ್ಟರೆ ಉಳಿದಂತೆ ಕಟ್ಟುನಿಟ್ಟಾಗಿ ಉಪವಾಸ, ಮೌನ ವ್ರತದೊಂದಿಗೆ ಮಾನವ ಕುಲ ಉದ್ಧಾರವಾಗಲಿ ಎಂದು ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಬರುವ ಜನವರಿ 15ರಂದು ಕಲಘಟಗಿಯ 12 ಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಮ್ಮಿನಬಾವಿಯ ಪಂಚಗ್ರಹ ಹಿರೇಮಠದ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಪೂಜೆಯೊಂದಿಗೆ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಮಾನವ ಧರ್ಮ ಮಹಾಮಂಟಪದಲ್ಲಿ ಮೌನ ತಪೋ ಅನುಷ್ಠಾನ ಮಹಾಮಂಗಳ ಕಾರ್ಯಕ್ರಮ ನಡೆಯಲಿದೆ. ಅಂದು ಮಹಾಮಂಗಳಾರತಿ, ಜಂಗಮ ಮಹಾಮಹಿಳೆಯರಿಗೆ, ಗ್ರಾಮದ ಗುರು ಹಿರಿಯರಿಂದ ಭಕ್ತರಿಗೆ ಪ್ರಸಾದ ನಡೆಯಲಿದೆ. ನಮ್ಮ ಮಠದ ಗುರುಗಳಾಗಿರ್ತಕ್ಕಂಥ ಶಿವಲಿಂಗ ಶಿವಾಚಾರ್ಯರು ಕರ್ತೃಗದ್ದಿಗೇನ ಒಳಗೈತಲ್ಲ, ಆ ಗುರುವಿನ ಆಶೀರ್ವಾದ ಜೊತೆಗೆ ನಮಗೆ ದೀಕ್ಷಾ ಕೊಟ್ಟಂಥ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀ ಗುರು ಮಡಿವಾಳ ಶಿವಾಚಾರ್ಯ ಪಾದಂಗಳು ಪ್ರಪ್ರಥಮವಾಗಿ ಅಣ್ಣವರಿಗೆ, ನೀನು 1 ತಿಂಗಳ ಧನುರ್ಮಾಸದೊಳಗೆ ಈ ತಪೋನುಷ್ಠಾನ ಕಾರ್ಯಕ್ರಮವನ್ನು ನೀವು ಮಾಡಪ್ಪ, ಅದರಿಂದ ಎಲ್ಲ ನಾಡಿಗೆ ಎಲ್ಲ ಕಲ್ಯಾಣ ಆಕೈತಿ ಮತ್ತು ನಿನಗೂ ಒಂದು ಶಕ್ತಿ ಚೈತನ್ಯ ಬರ್ತದಪ್ಪ ಅಂತ ತಿಳ್ಕೊಂಡು ಅವರು ಪ್ರಪ್ರಥಮವಾಗಿ ಆ ಮಹಾತ್ಮರು, ಅವರು ದೇವತಾ ಸ್ವರೂಪಿಗಳು, ಅವರು ನಮ್ಮ ಅಣ್ಣಾರನ್ನ ಮುಂಡವನ್ನು ಮಾಡಿಸ್ಕೊಂಡು ತಲೆಯನ್ನು ಬಳಸ್ಕೊಂಡು ಸ್ನಾನ ಪೂಜೆ ಮಾಡಿ ಅವರು ತಮ್ಮ ಮಠಕ್ಕೆ ಬರೋಕ್ಕೆ ಹೇಳ್ತಾರೆ. ಪ್ರಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದೇವೆ. ಅವಾಗ ಬಂದಾಗ ಇದನ್ನು ನೋಡಿಕೊಂಡು ತನ್ನ ಅಂಥ ಮಹಾತಪಸ್ವಿಗಳು ಬಾಜುಕ ಕುಂದಿರಿಸ್ಕೊಂಡು ಎಲ್ಲ ಅವ್ರನ್ನ ಹಿಂಗೆ ಗಲ್ಲ ಮುಟ್ಟಿಕಾರ, ಬೆಲ್ಲ ಕೊಟ್ಟಕಾರ ಪೂರ್ಣ ಅವ್ರನ್ನೆಲ್ಲ ತಮ್ಮ ಆಶೀರ್ವಾದ ಹಾಕಿ ಇನ್ನು ಮ್ಯಾಗ ನಿನ್ನ ಮಠಕ್ಕಾತು, ನಿನ್ನ ಗ್ರಾಮಕ್ಕಾತು ಎಲ್ಲ ದೃಷ್ಟಿಯಿಂದ ಸಕಲ ಸೌಕರ್ಯಗಳು ನಿನಗೆ ಲಭಿಸ್ತಪ್ಪ. ನೀನು ಭಾಳ ಒಂದು ಎತ್ತರ ಸ್ಥಾನದೊಳಗೆ ನೀನು ಹೋಗ್ತೀಪ್ಪ, ಒಂದು ನಾವೇನು ಸ್ಥಾನದಾಗ ಅದೀವಿ ಆ ಸ್ಥಾನ ನೀನು ಬೆಳಿತೀಪ್ಪ ಅಂತ ತಿಳ್ಕೊಂಡು ಆಗಿನ ಕಾಲದಾಗ, ಆಗಿನ ಟೈಮಿಗೆ ಪ್ರಪ್ರಥಮ ಮಾಡಿದಾಗ ಗುರುಗಳ ಆಶೀರ್ವಾದ ಮಾಡಿದ್ರು. ಆ ರೀತಿ ಮಾಡ್ಕೊತ ಬಂದು ಇದು ಮಾಡ್ತಕ್ಕಂಥದ್ದು 11 ದಿವಸ ಮಾಡ್ಬೇಕಂತ ತಿಳ್ಕೊಂಡು ಮೊನ್ನೆ 5ನೇ ತಾರೀಕು 5/1/26ರಿಂದ ನಾಳೆ 15/1/26ವರೆಗೆ ತಪೋನುಷ್ಠಾನ ಕಾರ್ಯಕ್ರಮ ಮಾಡಿದರು. ಈ ತಪೋನುಷ್ಠಾನದೊಳಗೆ ಅವರು ಭಾಳಷ್ಟು ಸಂಕಲ್ಪಗಳು ನಮ್ಮ ಗ್ರಾಮಕ್ಕಾತು, ಇತರೆ ಬಾಜುಕ ಗ್ರಾಮಕ್ಕಾತು, ನಾಡಿಗೆ ಆತು, ಎಲ್ಲ ಭಕ್ತರೊಂದಕ್ಕೂ ಎಲ್ಲ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಲ್ಲಿ ವಿಶ್ವಕ್ಕೆ ಶಾಂತಿ ಅಂತ ತಿಳ್ಕೊಂಡು ಸಕಲ ಜೀವಿಗಳಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಆ ಒಂದು ಸಂಕಲ್ಪ ಮಾಡಿದರು. ಈ ಲೋಕ ಕಲ್ಯಾಣ ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಸಕಲ ಭಕ್ತರು ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆಯಬೇಕೆಂದು ಗ್ರಾಮದ ಮುಖಂಡರು ತಿಳಿಸಿದ್ದಾರೆ. ನಮ್ಮ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಅದು ವರ್ಣಿಸೋಕ್ಕಾಗಲ್ಲ. 5ನೇ ತಾರೀಕಿಂದ 11 ದಿನ ಅನುಷ್ಠಾನ ಮೂಕರುತ 15ನೇ ತಾರೀಕಿಗೆ ಸಂಕ್ರಾಂತಿ ದಿನ ಮುಕ್ತಾಯಗೊಳಿಸ್ತೇವೆ. ಅದ್ರ ಮುಂಚೆ ಸುತ್ತಮುತ್ತಲ ಭಕ್ತರು ಇಲ್ಲಿ ಏನೇ ಮಾಡಿದ್ರು ಅದ್ರ ಮುಂಚೆ ಒಳಗೆ ಒಂದು ದೊಡ್ಡ ಸ್ಥಾನ ಇದೆ ಸ್ವಾಮಿಗಳಿಗೆ. ಅಂದ್ರೆ ಅದ್ರ ಗುಂಚಿ, ನೂಲ್ವಿ, ಶೆರೆವಾಡ, ಸುತ್ತಮುತ್ತಲ ಹಳ್ಳಿ ಅಂದರೆ ನಮ್ಮ ಹುಬ್ಳಿ ತಾಲೂಕಿನಾಗ ಅಂದರೆ ಇದು ಅನುಷ್ಠಾನಕ್ಕೆ ಯಾರು ಹೆಚ್ಚು ಕುಂದ್ರೋಲ್ಲ. ನಮ್ಮ ಅಪ್ಪಣ್ಣ ಅಜ್ಜಾರ ಅಂದರೆ ಶಿವರುದ್ರ ವೇದಮೂರ್ತಿಯವರು ಹಿರೇಮಠ. ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಜನ, ಹಿಂದೂ, ಮುಸ್ಲಿಮ್ಸ್, ಯಾವ್ಯಾವ ಜಾತಿ ಭೇದ ಭಾದ ತಿಳ್ಕೋದೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರಿಗೆ ಅನುಷ್ಠಾನ ಕುಂತಾರೆ. ಇಷ್ಟು ಹೇಳ್ಬೇಕಂದ್ರೆ ನಾಳೆ ನಮ್ಮ ಅದ್ರ ಮುಂಚೆ ಗ್ರಾಮದಲ್ಲಿ ಒಂಥರ ಹಬ್ಬದ ವಾತಾವರಣ. ಎಲ್ಲ ಜನಾಂಗದವರು ಅನ್ನಪ್ರಸಾದ ಇದೆ. ಫಸ್ಟ್ ಅಜ್ಜಾರಿಗೆ ಅವರ 11 ದಿನ ಇದು ಮಾಡಿರಲ್ಲ ಉಪವಾಸದ ಅನುಷ್ಠಾನ, ಅದನ್ನು ಫಸ್ಟ್ ನಮ್ಮ ಗುರುಗಳಾದ ಕಲಗಟ್ಟಿ ಅಜ್ಜಾರು ಹಾಗೂ ಸುಳ್ಳದ ಅಜ್ಜಾರು ಬಂದು ಅವ್ರನ್ನ ಅದು ಬೀಳು ಕೊಡ್ತಾರೆ.